ನಡೀರಿ ನಡ್ರಿ. ಹೆಚ್ಚಿಗೆ ಕೊಡೋಣ ಕಂಟಿ ಎಲ್ಲ ವ್ಯಾಪಾರ ಹೇಳ್ತಾವ್ರಿ. ಹೇಳೋದೇನು ಲೆಕ್ಕ ಕೊಟ್ರೆ ಎಲ್ಲರೂ ಬಿಟ್ರೆ ಸುಮ್ಮನೆ ಮೇಯ್ತೈತಿ ನೋಡ್ರಿ. ಎಲ್ಲಿ ಬಿಟ್ರೆ ಸುಮ್ಮನೆ ಮೇಯ್ತೈತಿ. ಗಿಡ ಗಂಟಿ ಎಲ್ಲ ತಿನ್ಬೋದು. ಬಿಡ್ರಿ ನೋಡ್ತಾ ಇದ್ದೀರಲ್ಲ, ಮಿಲ್ಕ್ ವೇವ್ಸ್ ಅಂತೀವಿ ನಾವು. ಮಿಲ್ಕ್ ವೇವ್ಸ್ ಚೆನ್ನಾಗಿ ಮಾಡಬೇಕು. ಬಾಕ್ಸ್ ಏನ್ರಿ ಇನ್ನು ಅಣ್ಣ ಇನ್ನೂ ಲೂಸ್ ಐತಿ. ಎಷ್ಟು ದಿನ? ಹಾಂ ಲೂಸ್ ಇದೆ. ದೃಷ್ಟಿ ಆಗಬಾರ್ದು, ದೃಷ್ಟಿ ಆಗಬಾರ್ದು. ಚೆನ್ನಾಗಿದೆ ಖಂಡಿತ. ಎಷ್ಟು ಚೆನ್ನಾಗಿದೆ ಹೇಳಿ ಮಾಡಿಸ್ದಂಗೆ ಐತಿ. ಒಂದು ಕಡೆ ಇದರ ಹಣೆ ಮೇಲೆ ಯಾವ ನಂಬರ್ ಇದೆ ಕಾಮೆಂಟ್ ಮಾಡಿ. ಕರು ಇಲ್ಲ ನೋಡು ಚೆನ್ನಾಗಿ ಕರುವಿನ ತಲೆ. ನಮ್ಮ ರೈತರು ಬಂದಿದ್ದಾರೆ ಸ್ನೇಹಿತರೆ. ಇದು ವಿಳಾಸ ನಿಮಗೆ ಕೇಳಬೇಕು ಹೇಳಬೇಕು ಅನ್ನೋಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ಖರೀದಿಗೆ ಅಂತ ಹೇಳ್ಬಿಟ್ಟು ರೈತರು ಇದ್ದಾರೆ, ಅವ್ರು ಪರಿಚಯ ಮಾಡ್ಕೊಳ್ತೀನಿ. ಅಣ್ಣ ನಮಸ್ತೆ. ಯಾವ ಊರಿಂದ ಬಂದಿದ್ರು? ನಮ್ಮದು ಗುಮ್ನೂರು. ಎಲ್ಲಿ? ಗುಮ್ನೂರು. ಗುಮ್ನೂರು. ಓಕೆ, ಗುಡಾಳು ಗುಮ್ನೂರು ಈ ಕಡೆ ಬರ್ತಾರಲ್ಲ. ಓಕೆ, ಹಸು ಖರೀದಿಗೆ ಹೆಂಗೆ ಲಿಂಕು ಚೆನ್ನಾಗಿ ಸಿಗ್ತದವ ಏನು ಕೇಳ್ಬೋದಾ? ಕೇಳ್ಬೋದು. ಹೆಂಗಿದೆ ಹಸುಗಳು ಈ ಕಡೆ ಬಂದಾಗ? ಚೆನ್ನಾಗಿದೆ ಪರವಾಗಿಲ್ಲ. ಈ ಹಿಂದೆ ಒಯ್ದಿದ್ರಾ? ಒಯ್ದವ್ರಿ. ಓಕೆ ಒಳ್ಳೇದು. ಹಿಂದೆ ಅಣ್ಣವ್ರು ನಿಮ್ಮ ಹೆಸರು? ಹಾಂ ಯಜಮಾನ್ರು ಕರ್ವಸಪ್ಪ. ನೋಡಿದ್ರಿ ಎಲ್ಲಿ ನೋಡಿದ್ರಿ ಗೊತ್ತಾಗ್ತಿಲ್ಲ. ಹಾಂ ಅದಕ್ಕೆ 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 ನಿಮ್ಮ ಹೆಸರು? ವೆಂಕಟೇಶ್. ಅಣ್ಣ ನಿಮ್ಮ ಹೆಸರೇ ಮಾಡ್ತಿದ್ರಿ ಅಜ್ಜನ. ನಮ್ಮ ಹುಡುಗರು ಸಬ್ಸ್ಕ್ರೈಬರ್ ಕಾಡಿದ್ದಾರೆ. ಯಾಕಪ್ಪ ನಾಚಿಕತ್ರಿ ಬರ ಈ ಕಡೆ ಮಾತಾಡ್ಸಿ ಇದಾಗೆ. ಹಾಗಪ್ಪ ನನ್ನ ವೀಡಿಯೋಸ್ ಚೆನ್ನಾಗಿ ಬರ್ತಿದ್ದಾವ ನೋಡ್ತಾ ಇದ್ದೀರಾ? ಅದಕ್ಕಿಂತ ಖುಷಿ ವಿಚಾರ ಏನು. ನಿಮಗೋಸ್ಕರ ಸಲಹೆಗಳು ಕೊಡಿ, ಕಾಮೆಂಟ್ ಎಲ್ಲ ಹಾಕ್ರಿ. ಕಾಮೆಂಟ್ ಆಗಿ ಸಲಹೆಗಳು ಹಾಕ್ರಿ. ಸಂತೋಷ ಆಯ್ತು ನಿಮ್ಮನ್ನೆಲ್ಲ ವೇಟ್ ಮಾಡಿ. ಏನಪ್ಪ ಇದೆಪ್ಪ ನಿಮ್ಮಂತೂ ಯುವಕರು ಕಡೆ ನಿಜವಾಗ್ಲೂ ನಿಮ್ಮ ಸಪೋರ್ಟೇ ನಮಗೆ ಇವತ್ತು ಶ್ರೀರಕ್ಷೆ. ಥ್ಯಾಂಕ್ಸ್ ಅಪ್ಪ ಎಲ್ರಿಗೂ. ಹಸುಗಳು ಮಾಹಿತಿ ತಗೋಣ. ಭೀಮಣ್ಣ ಹಿಂದೆ ನಿಂತಿದ್ದಾರೆ, ಮಾತಾಡ್ಸೋಣ ಅಂತೆ. ಫೀಡು 3 ತಾಸಿನ ಕರ, 3 ತಿಂಗಳು ಕರ. ಹೌದು 3 ತಾಸಿನ ಕರ, 3 ತಿಂಗಳ ನಂಗೆ ಗಣೇಶ ಅನ್ನ ನಿಜ. ಅದು 80 kg ಲೆವೆಲ್ ಐತಿ. ಅದು ಚಂದ ಐತೆ, ಭಾರಿ ಚಂದ, ಭಾರಿ ಬೀಡು ಕರ ಮಾತ್ರ. ಹಸು ಕೂಡ ಇದೆ. HF ಅಲ್ಲಿ ಆರ್ಡರ್ ಗಿಡ 18-17 ಕೊಟ್ಟತ್ತೆ ಅಂತಾರ್ರಿ. 15 ಬರ್ಬೋದು ಬರ್ತಾರೆ. ಕಮ್ಮಿ ಕೊಟ್ಟತ್ 4 ಲೀಟರ್ ಕೊಟ್ಟತ್, 4-5 ಕೊಟ್ಟತ್. ಅಡ್ಡಿಲ್ಲ ಅಡ್ಡಿಲ್ಲ. ಗಿರ್ದಲ್ಲೂ ಅಷ್ಟು ಸಿಕ್ಕರೆ ಅಡ್ಡಿಲ್ಲ ಅಡ್ಡಿಲ್ಲ ಅಣ್ಣ. ಅದೇ ಅಡ್ರೆಸ್ ಚೆನ್ನಾಗಿತ್ತು ಅಣ್ಣ. ಭಾರಿ ಕಾಡ್ರಿ ನೋಡ್ರಿ ಹೆಂಗೆ ಐತೆ. ಹೆಲ್ತಿ ಐತಿ. ಕರು ಎರಡೂ ಕೂಡ ತುಂಬ ಚಂದ ಇದೆ. ಅಲ್ಲ ಅದು ಬೇರೆ ಹಾಕಿ ಬೇರೆ ಅಲ್ಲ. ಇದು 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 ಕಾಲು ಚಪ್ಪೆ ಜಾಸ್ತಿ ಚೆನ್ನಾಗಿ ದಪ್ಪ ಇದೆ ಅಲ್ಲ. ಸಿಮನ್ ಯಾವ್ದು ಹಾಕ್ಸಿದಾರೆ ಭಾರಿ ಚೆನ್ನಾಗಿ ಬಂದಿದೆ. ಅದು ಎಬಿಎಸ್ ಅಂತಂದ್ರೆ ಹೌದೇನು ಸಖತ್ತಾಗಿದೆ. ಇದಕ್ಕ ಇದು ಕರುವಾಗ? ಹಾಂ ಹೌದಲ್ಲ. ಎಷ್ಟು ಚೆನ್ನಾಗಿ ಬಂದಿತ್ತು ನಂಬರ್ ಅದು. 7 ಅದು ಕೈಯಲ್ಲಿ ಬರ್ದಂಗೆ ಐತಲ್ಲ ಮರ. ವಾವ್ 786 ಫೀಡ್ ಅಲ್ಲ ಅಣ್ಣ. ಫೀಡ್ ಚೆನ್ನಾಗಿ ಬೀಳ್ಬೇಕು. ನೋಡ್ಕೊಳ್ಬೇಕು ಅಂತ ದನ. ಹೌದು ನೋಡ್ರಿ ಯಾವ ಥರ ಇದೆ. ನೋಡ್ಕೊಳ್ಳೋರು ಚೆನ್ನಾಗಿ ಸಿಗ್ಬೇಕು. ಹಿಂಗೆ ಸ್ನೇಹಿತರೆ ಜರ್ಸಿ ರೆಡೇನಲ್ಲಿ ಅಣ್ಣ. HF ಬರ್ತದೆ, ಜರ್ಸಿ ಬರ್ತಾಣ. ಹಾಂ ರೆಡೇನಲ್ಲಿ ಬರ್ತದೆ. ಮಿಕ್ಸ್ ತಗೊಂಡಿತ್ತಲ್ಲ. ಹಾಂ ಹಾಂ ಓಕೆ ಅಣ್ಣ. ಇಲ್ಲೇ ತಗೊಂಬಿಡೋಣ, ರೋಡಲ್ಲಿ ಭಾರಿ ದಾಂಡ್ಲಿ ಆಗುತ್ತೆ. ಹಾಂ ಇಲ್ಲೇ ಬಿಡೋಣ, ಲೂಸ್ ಬಿಡ ನೋಡೋಣ. ಎಷ್ಟನೇ ಎಲೆಕ್ಟ್ರಿಷನ್ ಇದೆ? ಎಷ್ಟನೇ ಸುಲಿ? ಈಗ ಹಾಕಿರೋ 3ನೇ ಕರ. 3ನೇ ಕರ ಇದೆ. ಒಳ್ಳೆ ಸ್ನೋ ಪೌಡರ್ ಅಷ್ಟಾಗಿತ್ತಲ್ಲ, ಚೆನ್ನಾಗಿತ್ತು. ಚಂದ. ಹೌದು ಪಾರಿವಾಳ ಇದ್ದಾಗ ಕರೆಕ್ಟ್ ಎಲ್ಲ ಹೇಳಿ ಭಾರಿ ಇತ್ತು ಬಿಸಿಲು. ಒಂದೊಳ್ಳೆ ಬಿಸಿಲಲ್ಲಿ ತಡೆಯುವಂಥ ಬ್ರೀಡ್ ಜರ್ಸಿನೂ ಕೂಡ ಒಂದು ಚೆನ್ನಾಗಿದೆ. ಎಷ್ಟನೇದು ಅಂದ್ರೆ ಅಣ್ಣ ಸೂಲಿದು? ಮೂರನೇದಾ? ಬಾಯಿ ಬಿಡಿರ್ಬೇಕು. ಹೊಸಬಾಯಿಯಾ? ಹ್ಞೂ. ಭೀಮಣ್ಣ ಇರ್ತಕ್ಕಂಥ ವಿಜಯನಗರ ಜಿಲ್ಲೆ ನಮ್ಮ ಹರಪನಹಳ್ಳಿ ತಾಲೂಕು ಮಾಹಿತಿ ಏನಾಗ್ಬೋದಣ್ಣ. ಆದರೆ ಭೀಮಣ್ಣ 95 ಹೇಳ್ತವೆ. ಹಾಂ
85 ಬಂದ್ರೆ ಕೊಟ್ಬಿಡೋಣ ಸರ್. 85 ಬರ್ತೀರಿ ಹಾಲು ಒಳ್ಳೆ ಹಾಲು ಬರ್ತಾವೆ. ನನ್ನ ಲೀಟ್ರ್ ಹಾಲು ಹೊಡಿಬೋದು ಒಂದು ಟೈಮಿಗೆ. ಹಾಂ 85 ಅಂತೀರಿ. ಹೆಚ್ಚಿಗೆ ಕೊಡೋಣ. ಕಂಟಿ ಅಲ್ಲ ವ್ಯಾಪಾರ ಹೇಳ್ತಾವ್ರಿ. ಹಾಂ ಹಾಂ ಹೇಳೋದೇನು ಲೆಕ್ಕ ಕಟ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಬಿಟ್ಟರೆ ಸುಮ್ಮನೆ ಮೇಯ್ತೈತಿ ನೋಡ್ರಿ. ಎಲ್ಲಿ ಬಿಟ್ಟರೆ ಸುಮ್ಮನೆ ಮೇಯ್ತೈತಿ. ಕೇಳಿ ಗಿಡ ಗಂಟೆ ಎಲ್ಲ ತಿನ್ಬಿಡೋದು. ಅದಕ್ಕೆ ಎಲ್ಲರೂ ಬಿಡ್ರಿ. ಒಂದು ವೇಳೆ ಇದು ನಿಮಗೆ ಏನಾದರೂ ಬೇಕು ಅಂದರೆ ದೂರವಾಣಿ ಸಂಖ್ಯೆ ನಾವು ಅಪ್ಡೇಟ್ ಮಾಡಿರ್ತೀನಪ್ಪ. ಯಾರಿಗೆ ಆಸಕ್ತಿ ಇದೆ ಖಂಡಿತ ನೇರವಾಗಿ ಹೋಗಿ ನೇರವಾಗಿ ಕೂತ್ಕೊಳ್ಳಿ, ವ್ಯಾಪಾರ ಮಾಡಿ. ನಿಮ್ಮ ಹಸು ನೀವು ತಗೊಳ್ಳೋದಿದ್ರೆ ಪರಿಶೀಲಿಸ್ಕೊಂಡು ಖರೀದಿ ಮಾಡೋಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗಾಗಿ ಯಾಕಂದರೆ ವೀಡಿಯೋದಲ್ಲಿ ಅದು ಹಾಕ್ಲಿಲ್ಲ ಬೆಲೆ ಹಾಕ್ಲಿಲ್ಲ ಅಂದರೆ ಇದಾಗುತ್ತೆ. ಬಟ್ ನಾವು ಹೇಳಿರ್ತೀವಿ ಅವ್ರು ತೋರಿಸ್ತೀವಿ. ಅದೆಲ್ಲ ಹೆಂಗೆ ತಿಂತದ ನೋಡ್ರಿ. ವಾಸ್ಟಿಂಗ್ ತಿಂಡೇಬಾರ್ದು. ಹೌದು ಹೆಂಗೆ ತಿಂತಾವ. ಓಕೆ ನೋಡಲಿ, ಒಳ್ಳೇದಾಗಲಿ, ತಗೊಳೋರಿಗೆ ಒಳ್ಳೇದಾದ್ರೆ ಸಾಕು. ಇನ್ನು RL ಜರ್ಸಿನ ಇದೆ. ಜರ್ಸಿ ವಾ ಮರಗಳು ಬಾಕಿ ಚೆನ್ನಾಗಿ ನೋಡ್ರಿ. ಅಡರ್ ಹೆಂಗೈತೆ ನೋಡ್ರಿ. ಅಡರ್ ಬಾಕ್ಸ್ ಅಲ್ಲ ಏ ಹೆವಿ ಇದೆಯಪ್ಪ. ಆ ಕಡೆ ಜರ್ಸಿದ ಅಡರ್ ನರಗಳು ಅಲ್ಲ. ನೀವು ಹೇಳ್ದಂಗೆ ಕಾಂಪಿಟೇಟರ್ ಬೀಡ್ ಇದ್ದಂಗೆ ಇದೆಯಲ್ಲ. ಒಳ್ಳೆ ನರ ತಡೀರಿ ಅಭಿಮಾನ ತಡೀರಿ. ಜರ್ಸಿ ಹೆಂಗೆ ರೀ ಇವು ಸ್ನೇಹಿತರೆ, ಬಂಧುಗಳೇ, ಹಾಲಿನ ನರ ಎಷ್ಟು ಚೆನ್ನಾಗಿ ಬಿದೆ ಅಂದರೆ ನೋಡ್ತಾ ಇದ್ದೀರಲ್ಲ. ಮಿಲ್ಕ್ ವೇವ್ಸ್ ಅಂತೀವಿ ನಾವು. ಮಿಲ್ಕ್ ವೇವ್ಸ್ ಚೆನ್ನಾಗಿ ಬರಬೇಕು. ಬಿಡಿ ತೊಟ್ಟು ಅಡರ್ ದೊಡ್ಡದಿದೆ. ಜರ್ಸಿಯಲ್ಲಿದೆ. ಎಷ್ಟೇ ಸೂಲಿಂದ ಅಣ್ಣ? ಸರ್ 2 ಎಕರೆ ಹಾಕಿರ 6 2 ಎಕರೆ ಬಾಕ್ಸ್ ಏನ್ರಿ ಇನ್ನು ಅಣ್ಣ? ಇನ್ನೂ ಲೂಸ್ ಐತಿ. ಎಷ್ಟು ದಿನ? ಹಾಂ ಲೂಸ್ ಇದೆ. ಅಣ್ಣ ದೃಷ್ಟಿ ಆಗಬಾರ್ದು. ಚೆನ್ನಾಗಿದೆ ಖಂಡಿತ. ಎಷ್ಟು ಚೆನ್ನಾಗಿದೆ ಹೇಳಿ ಮಾಡಿಸ್ದಂಗೈತಿ. ನೈಸ್ ಜರ್ಸಿ ಮಾತ್ರ ನೈಸ್ ಇದೆ ಬ್ರೀಡು. ಬೆಲೆ ವಿಚಾರ ಮಾತಾಡ್ಕೊಳ್ರಪ್ಪ ನೀವು. ಅವರು ನಾನು ಅದನ್ನು ಕೇಳೋಕ್ಕೆ ಹೋಗೋದಿಲ್ಲ. ಎಷ್ಟಾಗುತ್ತೆ ಏನು ಅಂತ ನೀವು 98 ಹೇಳ್ತಾವೆ. ಕೆಲವೊಂದು ಜನ ಅವ್ರ ಹತ್ರ ಗಿರೆ ಗೋಲಿ ಅಂತ 50 ರೂಪಾಯಿ ಅದಾವ 40 ರೂಪಾಯಿ ಅದಾವ ಅಂತ ಹೇಳ್ತಾರೆ ಸರ್. ಅವೆಲ್ಲ ತಗೋದಲ್ಲಿ ಹೋದ್ಮೇಲೆ ಮತ್ತೆ ಬೇರೆ ತಗೊಂತಾರ. ಓಕೆ ಕಣ್ಣಿಗೆ ಇರ್ಬೋದು ತನ ಅಂದ್ರೆ ತಗೊಂಡು ಹೋಗ್ಲಿ. ಹೇಳಿದ ರೇಟ್ ಏನು ಕೊಡಲ್ಲ. ಹೆಚ್ಚು ಕಮ್ಮಿ ಕೂತು ಬಂದು ವ್ಯಾಪಾರ ಮಾಡ್ಕೊಳ್ಳಿ. ಒಯ್ಲಿ. ಓಕೆ ಪಾಪ ರೈತರಿಗೆ ಬಾಕ್ಸ್ ಇಷ್ಟು ಹಾಲು ಬರ್ತಂತ ಹೇಳ್ತಾರೆ ರೈತರು. ಹೌದು ಅನುಭವಿಗಳಿದ್ದಾರೆ. ನೋಡಿ ಒಟ್ಟಡಿ ನರ ಅಪಾರ ಯಾವ ನಮೂನೆ ಐತೆ ನೋಡ್ರಿ. 1.5 ಲಕ್ಷ ರೂಪಾಯಿ ಆಕಳೆ ಮರದೇ ಕಳಿತೈತೆ. ಆ ನಮೂನೆ ಚೆನ್ನಾಗಿ ಮಾಡಿ ತೊಡೆ ಮಾಡಿದೆ. ಗುಡ್. ಭೀಮಣ್ಣನ ಕೈಗಿರುವಂಥ ಹಸುವಿನ ಬೆಲೆ ಮಸ್ತ ಇದೆಪ್ಪ. ಸೊಂಟ ಅಲ್ಲಾರ ಬೇಕಾರೆ ಹಾಲು ಬರಕಂದ್ರೆ ಬರೋಣ ಸರ್. 4 ಪಡ್ಡೆ ಮಣಕ ರೆಡ್ ಎನ್ನು HF ಮಿಕ್ಸ್ ನೋಡ್ರಿ. 4 ಪಡ್ಡೆ. ಇನ್ನೊಂದು 10 ದಿನ ಟೈಮ್ ಐತೆ ತರುವಾಕದು. 10 ದಿವಸ ಬೇಕಾ? ಹೌದು 10 ಡೇಸ್ ನೋಡ್ರಿ. ಹುಟ್ಟಿರೋ 10 ದಿವಸ ವೇಟ್ ಮಾಡಬೇಕು. ಮನೆಗಿದ್ರೆ ಒಂದು ಚಂದ. 10 ದಿವಸ ಕೇವಲ ವೆಯ್ಟ್ ಮಾಡಿದರೆ ಈ ಥರ ಬ್ರೀಡು ಅಗಲ ಪಂಚೆಯಿಂದ ಹಿಡಿದು ಪ್ರತಿಯೊಂದು ಹಿಡ್ಕೊಳ್ರಿ ನನಗೆ. 4 ಪಡ್ಡೆ ಅಲ್ಲೂ ತೋರಿಸಿದ್ರಾ? ಇರಲಿ ಬಿಡಿ, ಬೇಡ ಅಡ್ಡಿಲ್ಲ. ಹಿಂಗೆ ಒಯ್ಯೋರು ನೋಡ್ಕೊಂಡು ಹೋಯ್ತಾರೆ. ತೊಟ್ಟು ಎಷ್ಟು ಬಿಡಿಯಾಗಿದೆ, ಎಷ್ಟು ಬಿಡಿಯಾಗಿದೆ ಅಂದರೆ ತುಂಬ ಬಿಡಿಯಾಗಿದೆಪ್ಪ. ಅಲ್ಲಿ ನರಗಳು ಕಡವೇಸ್ ಕಾಣ್ತಿದ್ದಾವೆ ಇದರಲ್ಲೂ. 2ನೇದು ಅನಿಸುತ್ತೆ ಅಣ್ಣ. ಮೊದಲನೇದು 2ನೇದು ಅಣ್ಣ ಇದು ಡೌಟ್ ಐತೆ. ಯಾಕಂದರೆ ಹಾಲು ಬಾವಿ ಎತ್ತು ಕಾಣ್ತಾ ಇಲ್ಲ. ಫಸ್ಟೇದು ಇರಬೇಕು ಅನಿಸುತ್ತೆ. ನೋಡ್ಬೇಕ್ರಿ ಅದನ್ನು. ಅದು ಅಲ್ಲ, ಯಾಕಂದರೆ ನರಗಳು ನೋಡ್ತಕ್ಕಂಥದ್ದು. ಮೊದಲನೇದೇನೋ ಅನಿಸುತ್ತೆ ಇದು. ಆಯಿತು ಆಲ್ ಬ್ಲ್ಯಾಕ್ ಬೋಡಿ. 4 ಸರಿ ನಿನ್ನ ಬೇಡಿಕೆ ಅಂತಿದ್ದೆ. 4 ಸಾರಿ HF ಹಾಲ್ ಬ್ಲ್ಯಾಕು 4 ಪಡ್ಡೆ. ಬ್ಲ್ಯಾಕ್ ಬ್ಯೂಟಿ ಸ್ನೇಹಿತರೆ ಇದು. ಹೀಗಿದೆ ಅಡರ್ ಬ್ರೀಡದು. ನೀವಣ್ಣ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. 4 ಪಡ್ಡೆ ಅಂದ್ರೆ ಅಣ್ಣ. ಇನ್ನೂ ಇದು ಇಳಿಯೋಕ್ಕೆ ಒಂದು 10 ದಿವಸ ಬೇಕ್ರಿ. ಒಂದು 10 ದಿವಸ ಟೈಮ್ ದೊಡ್ಡದಿದೆ. ಸುಮ್ಮನೆ ತೊಡಿ ಮಾಡಕ್ರಿ ಅದು ಆ ಥರ ಇದೆ. ಒಂದು ವೇಳೆ ಬ್ಲ್ಯಾಕ್ ಬ್ಯೂಟಿ ಇದೆ. ಬಿಸಿಲು ತಡ್ಕೋಣ ಅಂತ ಹಸುಗಳ್ರಿ. ಓಕೆ ಭೀಮಣ್ಣ, ಓಕೆ. ಯಾರಿಗೆ ಆಸಕ್ತಿ ಇದೆಯಪ್ಪ ಖಂಡಿತ ನೀವು ಕೆಳಗೆ ಕೊಟ್ಟಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಬರ್ಬೋದು. ಒಂದು ಹಾಲಿನ ನಾವೇನು ಗೆಸ್ ಮಾಡಿದ್ರೆ ಎಷ್ಟಾಗ್ಬೋದು ಅಣ್ಣ ಬಂದರೆ?
ಸರ್ ಇದು ಮೊಳಕಾಲಲ್ಲ ಒಂದು 14-13 ಕೆನ ಡೋಕಲ್ ರೀ. ಹೌದು, ಹಾಂ ಮೊದಲನೇದು ಅನಿಸುತ್ತೆ ಹಿಂಗೆ ನನಗಿದೆ. ಅಷ್ಟೇ ಅನಿಸುತ್ತೆ ರೀ. ಹ್ಞೂ ಅಂದ್ರೆ ಇದು ಎಣ್ಣೆದು ಇರ್ಬೇಕು. ಒಂದು 6 ಒಂದು ಕಡಿಕೆ ಆತಿ, ಹಾಂ ಹಾಂ, ಎರಡನೇದು. 4 6 ಒಂದು ಕಡಿಕೆ ಆತಿ. ಓಕೆ ಓಕೆ, ಎಣ್ಣೆದು ಇರ್ಬೇಕಂತ. ಸರಿ ಗಾಡಿ ಇದನ್ನ ರೀ. ಸರಿ ಸರಿ. ಪರಮ ನನ್ನ ಗಾಡಿ ಅದು, ಟಚ್ ಮಾಡಬೇಡ. ಯೂಸ್ ನೋಡ್ತಾರೆ. 1-10 ಆಸುಪಾಸು ಅನ್ನೋ ಮಾತಂತ ಇದ್ರು. ಅದ್ರ ಮಧ್ಯೆ ಇನ್ನೊಂದು ಗರುಡ ಮುಖ. ಒಳ್ಳೆ ಹಾಲು ಬರ್ತಾನೆ ಗರುಡ ಮುಖ. ಹೌದು, ಗರುಡ ಮುಖ. ಇದಕ್ಕೂ ತುಂಬ ಜನ ಕೇಳ್ತಾರೆ ಗರುಡ ಮುಖದ ಹಸು ಅಂತೇಳಿ. ಆರಲ್ಲಣ್ಣ, ಈಗಲ್ ಫೇಸು ಆರಲ್ಲು, ಸೂಲ್ 2, 3ನೇದಣ್ಣ? ಎರಡನೇದು. ಎರಡನೇದು. ಇನ್ನೊಂದು 15 ದಿವಸ ಟೈಮ್ ಐತೆ. 15 ದಿವಸ ಆಗಬೇಕು. 15 ದಿವಸ ಬೇಕಣ್ಣ. ಹ್ಞೂ, ಹೆಂಗಿದೆಯಪ್ಪ ತೊಟ್ಟು? ಬಿಡಿ ಇದೆಯಾ? ಸಮಾಧಾನ. ಹಾಂ, ಹೌದಾ? ಹ್ಞೂ ಹ್ಞೂ. ಇವನು ಎಷ್ಟಾಗೋದು ಆದರೆ? ಸರ್ ರೇಟು 86 ಕೇಳ್ಯಾರ. ಹಾಂ. ನಾನು 1.5 ಹೇಳಿ 98 ಕೊಡ್ರಿ ಅಂದ್ರೆ ಲಾಸ್ಟ್ 94 ಕೊಡ್ರಿ ಅಂತ ಹೇಳೀನಿ. ಹ್ಞೂ. ಹೆಚ್ಚು ಕಮ್ಮಿ 86 ಕೇಳಿ ಹೆಚ್ಚು ಕಮ್ಮಿ ಬಂದು ಕೊಡ್ತೀರಿ? ಓಕೆ ಓಕೆ. ಬರೀ ಗಣೇಶ್ ಕಡೆ ಬಾ. ಗರುಡ ಮುಖ ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಿ. ತಡ್ಕೊಂತಾವ್ರಿ. ಗರುಡ ಮುಖ ಹೌದು, ಒಳ್ಳೆ ಹಾಲು ಹೊಡಿತಾವ್ರಿ. ಶೈನಿ ಇದೆ, ಸ್ಕಿನ್ ತುಂಬ. ಗರುಡ ಮುಖ ಮಾತ್ರ ಭಾರಿ ಹಾಲು ಹೊಡಿತಾವೆ. ಗುಡ್. ಇನ್ನು ಸುಸ್ತಾಗ್ಯಾರ ಲಾರ್ಯ ಬಂದು ರೆಸ್ಟ್ ಮಾಡಿ. ಓಕೆ. ಆಟಗಳು ಬರೋಕ್ಕಲ್ಲ, ಹಾಂ. ರೋಡ್ಗಳು ಒಂದು ಸರಿ ಇಲ್ಲ ಹಳ್ಳಿಗಳೆಲ್ಲ. ಓಕೆ ಬಿಡೋಣ, ರೆಸ್ಟ್ ಮಾಡಲಿ. ಒಂದುಗಡೆ ಕರ ಹಾಕಿದೆ, ಗಂಡುಗರು ಅಲ್ಲ? ಓರಿಕರ ಹಾಕೈತೆ. ಓರಿಕರ ಇವತ್ತಿಗೆ 3 ದಿವಸ 4ನೇ ದಿವಸ ಇವತ್ತು. ಅದೇ ವಾ, ಆಲ್ರೆಡಿ 8 ಲೀಟ್ರ್ ಇದೆ. ಮೇಲೆ ಒಂದು 14-13 ಡೋಕಲ್ಲ ದುಃಖ ಇಲ್ಲ. ಹೆಂಗೈತೆ ನೋಡ್ರಿ, ಸೈಜ್ ಹೆವಿ ಸೈಜ್. ಹ್ಞೂ ಅಣ್ಣ, ಹಸು ಪಾಸ್ ಆಗ್ತಿದ್ದು, ಪಕ್ಕ ಪಾಸ್. ಅದು ಕರು ಹಾಕಿದ್ದು ಅಷ್ಟೇ ಚಂದ ಪಾಸ್ ಆಯಿತು. ಇದು ಯಾಕೋ ನಡಿಗೆ ಗಿಡಿಗೆ ಯಾವುದೇ ಕ್ಯಾಲ್ಸಿಯಂ ಡೌನ್ ಇಲ್ಲ. ಒಂದು 8 ಲೀಟರ್ ತನಕ ಈಗ 8 ಬರ್ತೈತಿ. 8 ಬರ್ತೈತಲ್ಲ? ಒಂದು 12-13 ಲೀಟರ್ಗೆ ಡೋಕಲ್ಲ ಆರಾಮ್ ಬರುತ್ತೆ. ಖಂಡಿತ ಪರವಾಗಿಲ್ಲ. ಕೈ ಕಾಲ ಭಾರಿ ಚಂದ ಇದೆ, ಲೆಂತ್ ಇದೆ, ಹೈಟ್ ಇದೆ. ಹೌದು. ನೋಡ, ಇದನ್ನ ಕ್ಯೂರಿಯಾಸಿಟಿಗೆ ಅಂತಲ್ಲ, ಈಗ ಕೇಳ್ತಾ ಇದ್ದೀನಿ ಎಷ್ಟಾಗ್ಬೋದು ಆದರೆ ರೇಟ್ ಏನ್ರಿ? ರೇಟ್ ಹೇಳೋದು 1.32 ವ್ಯಾಪಾರ ಹೇಳ್ತಾನೆ ರೀ. ಹಾಂ. ಹೆಚ್ಚು ಕಮ್ಮಿ ಬಂದ್ರೆ ಕೊಡೋದ್ರಿ. ಕರು ಇದೆ, ಹಾಲಿನ ಹಸು. ಓಕೆ ವ್ಯಾಪಾರ. ಓಕೆ, ಒಂದ್ರ ಮೇಲೆ ಕೊಟ್ಟರೆ ನಮಗೆ ಲಾಸ್ ಆಗತ್ತೆ. ಆಯ್ತಣ್ಣ, ಆಯ್ತು. ನಿಮ್ಮ ವಸ್ತು ಭಾರಿ ಕೊಡೋದ್ರಿ. ಎಲ್ಲರೇ ಬಿಡ್ರಿ ತಿಂತಾವ್ ನೋಡ್ರಿ, ಮೇಯ್ ಹೆಂಗ್ ಮೇಯ್ತೈತಿ. ಬಾ ಕೊಡೋದೆ. ಆಯ್ತಪ್ಪ. ನಾವು ಆಕಳಿಗೆ 2,000 ಹೊಡೆದ್ರೆ ಸುಮ್ಮನೆ ಕೊಡ್ತಾರದ್ರಿ. ವಾರ ನಮಗೆ ಒಂದು 20-15 ಸುಮ್ಮನೆ ಮಾರ್ತಾ ಇರ್ಬೇಕು. ಸರಿ ಭೀಮಣ್ಣ, ಆಯ್ತು. ಒಂದು ಹೇಳೋ ಲೆಕ್ಕಲ್ಲ, ಅವ್ರು ದನ ನೋಡ್ಲಿ ರೈತ ಬರಪ್ಪ ಅಂದ್ರೆ ಒಯ್ಲಿ. ಇಲ್ಲಿ ನೇರ ವ್ಯವಹಾರ. ನಾವ್ ಹೇಳಿದಕ್ಕೆ ಅವ್ರು ಒಯ್ಯಲ್ರಿ, ಹಾಂ. ಅವ್ರು ಹೇಳಿದಕ್ಕೆ ನಾವು ಕೊಡೋದು. ಸರಿಯಪ್ಪ. ನಾವು ವ್ಯಾಪಾರ ಎಷ್ಟು ಹೇಳಿಕೆ ಬಂದು ಹಿಡಿಯೋದಾಗ ಅದು ಬೇಡ. ಬಂದು ನಿಮ್ಗೆ ಕಣ್ಣು ಮುಟ್ಟ ನೋಡಿ ದನ ನೋಡಿ ವ್ಯಾಪಾರ ಮಾಡಿ ಕೇಳ್ತೀವಿ. ನೀವು ಕೇಳಿದ್ರೆ ನಾವು ಕೊಡ್ತಾವೆ. ಸರಿ, ನಾವ್ ಹೇಳಿದ್ರೆ ನೀವು ಒಯ್ಯಲ್ಲ. ಆಯ್ತು. ಇದು ಒಂದು ತಲೆಗೆ ಇಟ್ಕೊಂಡು ರೈತರು ಎಲ್ಲರೂ ಬಂದು ಖರೀದಿ ಮಾಡಿ. ಒಳ್ಳೆ ಮಾತು, ಹೌದೇನ್ರಿ? ಒಳ್ಳೆ ಮಾತು. ಈಗ ನನಗೆ 3 ಲಕ್ಷ ಬೇಕಾದ್ರೆ ಕೊಡ್ತಾರೆ, ಕೊಡಲ್ಲ. ಒಪ್ಕೋಬೋದು ನಿಮ್ಮ ಮಾತು. ಮನುಷ್ಯನ ಆಸೆ ಇದ್ದದ್ದೇ, ನಮ್ಮ ಆಸೆ ಅಂತ ಅದಾಗಲ್ಲ. ದನ ರೈತರು ಬಂದ್ರೆ ಒಯ್ಲಿ, ಒಳ್ಳೇದಾಗಲಿ ಅಂದ್ರೆ ಸಾಕು. ಸರಿಯಪ್ಪ, ಅವ್ರಿಗೆ ಹಾಲು ಕರಿಬೇಕು ದನ. ಒಳ್ಳೆ ಮಾತು ಹೇಳಿ. ಯಾವ್ದು ಜಬ್ ದನ ತಗೊಂಡು ಹೋಗಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಒಳ್ಳೆ ದನಗಳು ಲೈಫ್ ಲಾಂಗ್ ಅಂತ ಒಯ್ರಿ. ಇದು ಭೀಮಣ್ಣವ್ರ ಮಾತು. 3 ಸೂಲು ಇಟ್ಕೊಂಡು ಮಾರಿದ್ರೆ ಅದೆಷ್ಟೇ ದುಡ್ಡು ಕಾಕೊಂಡಿರ್ಬೇಕು ದನ. ಹಂಗದಾವು ಇದೆ ಪಡ್ಡೆ ಅಲ್ಲ, ಹಂಗಾಗಿ ಆಯ್ಕೆಗೆ ಏನು ದುಃಖ ಇಲ್ಲ ಅಂತಾರೆ. ಕರು ಗಂಡುಗರು ಆಗಿದ್ರೆ ಅಡ್ಡಿಲ್ಲ, ಹಾಲು ಚೆನ್ನಾಗಿ ಕೊಡ್ತಾ ಇದೆ. ನೀವು ಬಂದು ನೋಡ್ಕೊಂಡು ಖರೀದಿ ಮಾಡಿ. ಇವು ಕೂಡ ಒರಿಕರ ಹಾಕಿದ್ದು ಒರಿಕರ ಇಲ್ಲ. ಹಾಂ. ಇದು ಒಂದು 7-7.5 ಐತ್ರಿ ಹಾಲು. ಇದು ಒಂದು 6 ಬರ್ತಾ ಐತಿ. ಒಂದು 50 ಮೇಲ್ಗಡೆ ಬಂದ್ರೆ ಕೊಡ್ತಾವೆ. 50 ಮೇಲ್ಗಡೆ ಬಂದ್ರೆ ಕೊಡ್ತಾವೆ. ಕೊಡ್ತೀರಿ? ಇದು 50 ಮೇಲಿದೆ. 65 ಹೇಳ್ತಾವ್ರಿ. 50 ಮೇಲೆ ಬಂದ್ರೆ ಕೊಡೋದು. ಕೊಡ್ತೀರಿ? 2 ಟೈಮ್ ಹಾಲು ಹೊಡ್ಕೊಂಡಲ್ಲ ಅವ್ರು. ಆಯ್ತು. ಹಾಲಿಂದಲ್ಲ ಎರಡುವಾ? ಹಾಂ, 2 ಹಾಲಿನ. ಹಾಂ. ಒಂದು 55 ಸಿಕ್ಕರೆ ರೈತರು ಆಯ್ತು ಅಣ್ಣ. ಇರ್ತಾವೆ. ಸರಿ 50 ಸ್ಟಾರ್ಟ್ ಆಯ್ತು ವ್ಯಾಪಾರ. ಬರ್ರಿ, 50ರಿಂದ ಆರಂಭ ಆಗಿರ್ತಕ್ಕಂಥ 50 ಒಂದು 10 ಟಾರ್ಗೆಟ್ ಐತ್ರಿ. ವ್ಯಾಪಾರ ತಲೆ ಇಡಕ್ಕೆ ಹೋಗ್ಬೇಡ್ರಿ, ಬಂದು ದನ ಕರ ನೋಡಿ ಮುಗಿಸ್ಕೊಂಡು. ಓಕೆನಾ? ಮಾತಾಡೋಣ, ಒಪ್ಕೊಳ್ತೀವಣ್ಣ. ಬರೋ ಶಿಷ್ಯ, ನಮ್ಮ ಶಿಷ್ಯನು ನಮ್ಮ ಥರ ಆಗಿದ್ದಾನೆ, ಕೂದಲು ಓಡಿಸಿ. ಬರ್ತೀಯಾ? ನಡೀರಿ. ಹಾಂ, ಒಂದು ಕರ ನಾಯಿ ಕಡೋತ್ರಿ, ಅದು ಹೋಗೈತಿ. ಓದ್ತದ ನೋಡ್ರಿ, 6 ಪಟ್ಟೆ. ಅದು 6 ಪಟ್ಟೆ. ಇದು 6 ಲೀಟರ್ ಬರ್ತದೆ. ಕರಿ ಒಂದು ಮಲಿ ಬಿಟ್ಟು ಆ ಕಡೆ ಒಂದು 5-5.25 ಲೀಟರ್ ಐತ್ರಿ. ಅದು ಯಾರು ರೈತರು ಬಂದ್ರೆ ಅದನ್ನೊಂದು 50 ಮೇಲೆ ಬಂದ್ರೆ ಕೊಡ್ತಾನೆ. ಇದೊಂದು 65 ಬಂದ್ರೆ ಕೊಡ್ತಾನೆ. ಆ ಕಡೆ ಹೋಗ್ತಾ ಕಾಣ್ತಿಲ್ಲ, ತಾಯಿ ಕಾಣ್ತಾ ಇಲ್ಲ. ಹಾಂ, ಇಲ್ಲಿದೆ. ಅದು 50 ಮೇಲೆ, ಇದು 60 ಮೇಲೆ. ಅದು 50 ಮೇಲೆ, ಇದು 60 ಮೇಲೆ. ಓಕೆ, ಒಂದು ನಿಮಿಷ. ಆ ಕಡೆ ಸ್ನೇಹಿತರೆ, ಈ ಒಂದು 55-60 ಆಸುಪಾಸು ಇರುವಂಥ ಬ್ರೀಡ್ ಹಾಲಿಂದು ಇವೆಲ್ಲ.
ನೀವು ಬಂದು ಕೂಡ ನೋಡಿಕೊಂಡು ಕ್ಲೀನಾಗಿ ಪರಿಶೀಲಿಸ್ಕೊಂಡು ಒಯ್ಯಲಿಕ್ಕೆ ಓಕೆ ಓಕೆ ಆಗಲ್ಲ ಆಯಿತು ಮೇಡಮ್ ಒಂದು ಅವ್ರು ಹೆಂಗೆ ಬಂದು ನೋಡಲಿ ಫಸ್ಟ್ ನೋಡ್ಕೊಳ್ಳಿ ಆಯ್ತು ಆಯ್ತು ಗುಡ್. ಇವತ್ತಿನ ಮಾಹಿತಿ ಹೇಗೆಲ್ಲ ಅನಿಸ್ತು ನಿಮಗೆ ದಯವಿಟ್ಟು ಎಲ್ಲರೂ ಕಾಮೆಂಟ್ ಮಾಡೋದ್ರ ಮುಖಾಂತರ ಒಂದು ಸಲಹೆಗಳನ್ನು ಕೊಡಿ. ಇನ್ನಷ್ಟು ವೀಡಿಯೋಗಳನ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಜನ ನನ್ನ ಮೊಬೈಲಿಗೆ ಫೋನ್ ಮಾಡ್ತಾ ಇದ್ದೀರಿ, ಅಣ್ಣ ಯಾವುದು ತಂದ್ರಿ, ಯಾವುದು ವೀಡಿಯೋ ಮಾಡಿದಿರಿ ಹಾಗೆ ಅಂತೇಳಿ. ಬಟ್ ನಾ ಹಾಗೆ ಮಾಡೋದಕ್ಕಿಂತ ಅಲ್ಲಿ ನಂಬರ್ ಏನು ಹಾಕಿರ್ತೀನಿ ವೀಡಿಯೋದಲ್ಲಿ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಮಾಡಿ, ಬಟ್ ನೀವು ಕೊಡ್ತಿರೋ ಸಲಹೆ ಪ್ರಕಾರನೇ ನಾನು ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಇರುತ್ತೆ. ಇಲ್ಲಿ ನಾವು ವೀಡಿಯೋ ತೋರಿಸ್ತೀವಿ ಹಸುಗಳು ಸಿಗುತ್ತೆ ಅಂತ, ನೀವು ಬಂದು ನೋಡ್ಕೊಂಡು ಪರಿಶೀಲಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹಾಗಾಗಿ ಇನ್ಯಾವುದೇ ಮಾಹಿತಿ ಏನಿದ್ರು ಅವರ ಮಧ್ಯೆನೇ ಇರುತ್ತೆ ಅಂತ ಹೇಳಿದೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು.